ನಮಸ್ಕಾರ. ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೊಂದು ಗೊಂದಲದ ಗೂಡಾಗಿ ದಿನೇ ದಿನೇ ಇದರ ಮೇಲಿನ ಭರವಸೆಗಳು, ಇದರ ಮೇಲೆ ಇದ್ದಂತಹ ನಂಬಿಕೆಗಳು ಖಂಡಿತವಾಗಿಯೂ ಹುಸಿಯಾಗ್ತಾ ಇದ್ದಾವೆ. ಶಿಕ್ಷಕರ ನೇಮಕಾತಿ ಆಗುತ್ತೋ ಇಲ್ವೋ, ರಾಜ್ಯ ಶಿಕ್ಷಣ ನೀತಿಯ ಪ್ರಕಾರ ಬೇರೆ ಬೇರೆ ಬದಲಾವಣೆಗಳನ್ನು ತರ್ತಾ ಇರುವಂತಹ ಸರ್ಕಾರ ಈ ಶಿಕ್ಷಕರ ನೇಮಕಾತಿಯನ್ನು ಕಡೆಗಣಿಸ್ತಾ ಇರೋದಾದ್ರೂ ಯಾಕೆ? ಕರಾಳ ಸತ್ಯ ಆದ್ರೂ ಏನು ಇದರ ಹಿಂದೆ ಇರುವಂಥದ್ದು? ರಾಜ್ಯ ಶಿಕ್ಷಣ ನೀತಿ ತರ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಈಗ PSTR ನೇಮಕಾತಿ ಬದಲು HSTRಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಏನೇನು ಬದಲಾವಣೆಗಳಾಗ್ತಾ ಇದೆ, ನಿಜವಾಗ್ಲೂ ಅಧಿಸೂಚನೆ ಆಗುತ್ತಾ ಇಲ್ವಾ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳು ನನ್ನನ್ನು ಒಳಗೊಂಡಂತೆ ಲಕ್ಷಾಂತರ ಜನ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಇದ್ದಾವೆ. ನಾವೆಲ್ಲ BEd ಮುಗಿಸ್ಕೊಂಡ್ವಿ, TETನೂ ಪಾಸ್ ಆದ್ವಿ, ಎಲ್ಲನೂ ಆದ್ವಿ. ಇನ್ಫ್ಯಾಕ್ಟ್ ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರುವಂತಹ ಲಕ್ಷಾಂತರ ಜನ ಅಭ್ಯರ್ಥಿಗಳ ಕೂಗು ಒಂದೇ, ನೇಮಕಾತಿ ಯಾವಾಗ ಅಂತ ಹೇಳಿ. ನೇಮಕಾತಿ ವಿಳಂಬ ಆಗ್ತಾ ಇರೋದಕ್ಕೆ ಒಳ ಮೀಸಲಾತಿ ಕಾರಣ ಕೊಟ್ಟರು, ಆ ಒಳ ಮೀಸಲಾತಿಯ ಸಮಸ್ಯೆನ ಕೂಡ ಬಗೆಹರಿಸಿದ್ರು. ಅದೆಲ್ಲ ಮುಗಿದ ನಂತರ ಇದೀಗ ಮತ್ತೆ ರಾಜ್ಯ ಶಿಕ್ಷಣ ನೀತಿ ಅನುಸಾರವಾಗಿ ಶಿಕ್ಷಕರ ನೇಮಕಾತಿಯನ್ನು ಮಾಡಬೇಕು ಅನ್ನುವಂತಹ ಯೋಜನೆ ಎರಡೂ ಅವರ ಹತ್ರ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿದೆ, ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. SEP 2026 ಅದಕ್ಕೆ ಆಗ್ಲೇ ಪ್ರೊಫೆಸರ್ ಸುಖದೇವ್ ತೋರಟ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ನಿಯೋಗವನ್ನ ಕೂಡ ರಚನೆ ಮಾಡಿತ್ತು. ಆ ಸಮಿತಿ ತನ್ನ ಶಿಫಾರಸುಗಳನ್ನು ಕೂಡ ಸರ್ಕಾರ ಕೊಡ್ತು. ಇದೇ ವರ್ಷದಿಂದ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಮತ್ತೆ ಕೊನೆ ಕ್ಷಣದಲ್ಲಿ ಈ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ತರೋದಿಲ್ಲ ಅಂತ ಉಲ್ಟಾ ಕೂಡ ಹೊಡೆದ್ರು. ಅದರ ಜೊತೆಗೆ ರಾಜ್ಯ ಶಿಕ್ಷಣ ನೀತಿಯ ಈ ಜಾರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಉಪ ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ? ರಾಜ್ಯ ಶಿಕ್ಷಣ ನೀತಿ ಜಾರಿಯಾದ ನಂತರವೋ, ಅಥವಾ ಈಗಿರುವಂತಹ C&R ರೂಲ್ಸ್ ಪ್ರಕಾರ, ಈಗಿರುವಂತಹ 1986 ಶಿಕ್ಷಣ ನೀತಿಯ ಪ್ರಕಾರ ಅನ್ನುವಂಥದ್ದು ಒಂದು ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಆಗಿರುವಂಥದ್ದು. ಯಾಕಂತಂದ್ರೆ 1 ರಿಂದ 5ನೇ ತರಗತಿಯ PSTR ಇರ್ಬೋದು, 6, 7, 8ನೇ ತರಗತಿಯ GPSTR ಇರ್ಬೋದು, ಅಥವಾ HSTR ಇರ್ಬೋದು, ಈ ಎಲ್ಲ ಏನು ಶಿಕ್ಷಕರ ನೇಮಕಾತಿಗಳಿದಾವೆ ಹೊಸದಾಗಿ ಪ್ರಸ್ತಾಪಿತ ರಾಜ್ಯ ಶಿಕ್ಷಣ ನೀತಿಯನ್ನು ಸಜೆಸ್ಟ್ ಮಾಡುತ್ತೆ. 2+8+4 ಅಂದ್ರೆ 2 ವರ್ಷದ ಪೂರ್ವ ಪ್ರಾಥಮಿಕ, 8 ವರ್ಷದ ಪ್ರಾಥಮಿಕ, 4 ವರ್ಷದ ಒಂದು ಸೀನಿಯರ್ ಸೆಕೆಂಡರಿ, 9, 10, 11, 12 ಒಳಗೊಂಡಂತೆ 4 ವರ್ಷದ ಒಂದು ಹೈಸ್ಕೂಲ್ ಕಾನ್ಸೆಪ್ಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಬಟ್ ಆ ಪ್ರಕಾರ ನೋಡಿದ್ರೆ, ಮೊನ್ನೆ ಡೈರೆಕ್ಟರ್ ಹೇಳಿರೋ ಪ್ರಕಾರ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಹೆಚ್ಚು ಒತ್ತನ್ನು ಕೊಡುವಂತೆ ಕಾಣಿಸ್ತಾ ಇದೆ. ಸುಮಾರು 5,000ಕ್ಕಿಂತ ಹೆಚ್ಚು ಹೈಸ್ಕೂಲ್ ಶಿಕ್ಷಕರನ್ನ ಕೂಡ ನೇಮಕಾತಿ ಮಾಡುವ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ PSTR ನೇಮಕಾತಿ ಆಗೋದಿಲ್ಲ ಅನ್ನುವಂತ ಮತ್ತೊಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಬಟ್ ನನಗನ್ಸ್ತಾ ಇರೋದೇನು ಅಂದ್ರೆ, ಈಗ ಆಲ್ರೆಡಿ ಡಿಪಾರ್ಟ್ಮೆಂಟ್ ನಲ್ಲಿ ಇಂಟರ್ನಲ್ ಪ್ರಮೋಷನ್ಸ್, ಇಂಟರ್ನಲ್ ಎಕ್ಸಾಮ್ಸ್ ಗಳೆಲ್ಲ ನಡೀತಾ ಇದಾವೆ. ಎಲ್ಲೆಲ್ಲಿ ಅವರಿಗೆ ಕೊರತೆ ಇದೆ ಅನ್ನೋದು ಕೂಡ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಯಾವುದೇ ಸ್ಪಷ್ಟವಾದಂತಹ ಹುದ್ದೆಗಳ ಸಂಖ್ಯೆ ಕೂಡ ಅವರಲ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಹೈಸ್ಕೂಲ್ ಶಿಕ್ಷಕರು ಯಾರಿಗೆಲ್ಲ ಅರ್ಹತೆ ಇದೆ ಅವರಿಗೆ PU ಕಾಲೇಜಿಗೆ ಹೋಗೋದಕ್ಕೆ ಅವರಿಗೆ ಅರ್ಹತಾ ಪರೀಕ್ಷೆನ ನಡೆಸ್ತಾ ಇದ್ದಾರೆ. ಯಾರೆಲ್ಲ PSTR ಇದ್ರು, ಯಾರಿಗೆಲ್ಲ ಅರ್ಹತೆ ಇತ್ತು ಅವರಿಗೆ GPSTR ಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ. ಯಾರೆಲ್ಲ GPSTR ಇದ್ರು, ಯಾರಿಗೆ ಅರ್ಹತೆ ಇತ್ತು ಅವರಿಗೆ ಹೈಸ್ಕೂಲ್ಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಆಂತರಿಕವಾದಂತಹ ಚರ್ಚೆಗಳು, ಕೆಲಸಗಳು ನಡೀತಾ ಇರೋದ್ರಿಂದ ಅಂತಿಮವಾಗಿ ಯಾವುದೇ ಒಂದು ತರದ ಹುದ್ದೆಗಳು ಕೂಡ ಸ್ಪಷ್ಟವಾಗಿ ಇನ್ನೂ ಗೋಚರಿಸಿಲ್ಲ. PSTR, GPSTR, HSTR ಒಂದು ಸಲ ಈ ಎಲ್ಲ ಇಂಟರ್ನಲ್ ವರ್ಕ್ಗಳು ಮುಗೀತು ಅಂದ್ರೆ, ಪ್ರಮೋಷನ್ಸ್ ಇರ್ಬೋದು, ಇಂಟರ್ನಲ್ ಎಕ್ಸಾಮ್ ಇರ್ಬೋದು, ಡಿಪಾರ್ಟ್ಮೆಂಟದ ಎಕ್ಸಾಮ್ಸ್ಗಳೆಲ್ಲ ಮುಗೀತು ಅಂದ್ರೆ ಅವಾಗ ಮಾತ್ರ ಸ್ಪಷ್ಟತೆ ಆಗುತ್ತೆ. ಈ ನಡುವೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ C&R ರೂಲ್ಸ್ಗಳು ಕೂಡ ಅಂತಿಮವಾಗಿಲ್ಲ. ಇನ್ನು ಈ ವಾರದಲ್ಲಿ ಬಿಡ್ತಾರೆ ಅಂತ ಮೊನ್ನೆನೇ ಹೇಳಿದ್ರು, ಬಟ್ ಇನ್ನೂ ತನಕ ಬರಲೇ ಇಲ್ಲ. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಶುಕ್ರವಾರ ತನಕ ಕೂಡ ನಾವು ಖಂಡಿತವಾಗಿಯೂ ಕಾದು ನೋಡೋಣ. ಆದರೆ ರಾಜ್ಯ ಶಿಕ್ಷಣ ನೀತಿಯ ಜಾರಿ ಖಂಡಿತವಾಗಿಯೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಅಂತೂ ಆಗುತ್ತೆ. ಶಿಕ್ಷಕರ ನೇಮಕಾತಿಯಲ್ಲೂ ಕೂಡ ಬದಲಾವಣೆ ಆಗುತ್ತೆ. ನನಗನ್ಸುತ್ತೆ ಮಾಸ್ಟರ್ ಡಿಗ್ರಿಯ ಜೊತೆಗೆ 9, 10, 11, 12 ಒಂದೇ ಬಂಚ್ ಆಗಿ ಮಾಡಿರೋದ್ರಿಂದ ಅದನ್ನ PU ಕಾಲೇಜ್ ಲೆಕ್ಚರ್ ಲೆವೆಲ್ಗೆ ಒಂದೇ ರಿಕ್ರೂಟ್ಮೆಂಟ್ ಮಾಡಿ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ಗಳನ್ನ ಹೈಸ್ಕೂಲ್ಗೆ ಮತ್ತೆ GPTಗೆ ಕೊಡಬಹುದು ಅನ್ನುವಂಥ ಒಂದು ಪಾಸಿಬಿಲಿಟಿ ಕೂಡ ಇದೆ. ಬಟ್ ಒಂದೇನು ಸ್ಪಷ್ಟತೆ ಕೊಡಬಹುದು ಅಂತಂದ್ರೆ, ಬಹುಶಃ ನೀವು ಈಗಾಗಲೇ ವಿಡಿಯೋಸ್ ಅನ್ನ ಕೂಡ ನೋಡಿರಬಹುದು, ಅವರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಆ ಪೈಕಿ PSTR ನೇಮಕಾತಿಗೆ ಅವರು ಒತ್ತನ್ನು ಕೊಡ್ತಾ ಇಲ್ಲ. ಕೇವಲ GPSTR ಮತ್ತು HSTRಗೆ ಒತ್ತು ಕೊಡುವಂತಹ ಪ್ರಯತ್ನ ನಡೀತಾ ಇದೆ. ಅದರ ಜೊತೆಗೆ SEP ಬಂತು ಅಂದ್ರೆ ಖಂಡಿತವಾಗಿಯೂ ನಮ್ಮ ಶಿಕ್ಷಕರ ನೇಮಕಾತಿನಲ್ಲಿ ಒಂದು ಕ್ರಾಂತಿನೇ ಆಗುತ್ತೆ. ಎಷ್ಟೋ ಜನ PG ಮಾಡಿಕೊಂಡಿಲ್ಲ, ಎಷ್ಟೋ ಜನ GPT ನೇಮಕಾತಿ ಆಗುತ್ತೆ ಅಂತ ಹೇಳಿ ಹಲವಾರು ವರ್ಷಗಳಿಂದ ಕಾದು ಕೂತ್ಕೊಂಡು ಓದ್ತಾ ಇದ್ದಾರೆ. ಅವರೆಲ್ಲರಿಗೂ ಖಂಡಿತವಾಗಿಯೂ ಒಂದು ನಿರಾಸೆ ಅಂತ ಮೂಡುತ್ತೆ. ಆದರೆ ಶಿಕ್ಷಣ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ನಿನ್ನೆ ಹೇಳಿದ್ದಾರೆ, ರಾಜ್ಯದ ಎಲ್ಲಾ ಶಾಲೆಗಳಲ್ಲೂ ನಾವು ದ್ವಿಭಾಷಾ ಮಾಧ್ಯಮವನ್ನ ಆರಂಭ ಮಾಡ್ತೀವಿ ಅಂತ ಹೇಳಿ. ಹಂತ ಹಂತವಾಗಿ 2 ಮೀಡಿಯಂ, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಆರಂಭ ಮಾಡೋದಕ್ಕೆ ಅವರ ಹತ್ರ ಮೊದಲನೇದಾಗಿ ಶಿಕ್ಷಕರೇ ಇಲ್ಲ ಅನ್ನುವಂಥ ಒಂದು ಸರಳ ಸಹಜ ವಿವೇಚನೆ ಕೂಡ ಅವರಿಗೆ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಇದು ವಿಷಾದನೀಯವಾಗಿರುವಂಥದ್ದು. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆದರೆ ದಯವಿಟ್ಟು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಆ ನೇಮಕಾತಿ ಆಗುತ್ತೆ, ಇದಾಗುತ್ತೆ, ಅವಾಗ ಬರುತ್ತೆ, ಇವಾಗ ಬರುತ್ತೆ ಅಂತ
ಯಾವಾಗ ಬಂದ್ರೂ ಅಫಿಷಿಯಲ್ ಆಗಿ ಬರೋ ತನಕ ನಮ್ಗೆ ಏನೂ ಸ್ಪಷ್ಟತೆಗಳು ಸಿಗೋದಿಲ್ಲ. ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಬೇಕು. ಅದು ಕೂಡ CP ಪ್ರಕಾರ ಮಾಡ್ತಾರೋ ಆಲ್ರೆಡಿ ಎಕ್ಸಿಸ್ಟೆಡ್ ಇರುವಂಥ NEP 1986 ಪ್ರಕಾರ ಮಾಡ್ತಾರೋ ಅನ್ನುವಂಥದ್ದು ಅದಿನ್ನೂ ಗೊತ್ತಿಲ್ಲ. ಆದರೆ C&R ರೂಲ್ಸ್ ಬಂದ ನಂತರ ಶಿಕ್ಷಕರ ನೇಮಕಾತಿಯ ಹುದ್ದೆಗಳು ಅಂತಿಮವಾದ ನಂತರ ಅವ್ರು ಹೇಳ್ತಾರೆ 10,000 KKಗೆ 5,000 ನಾನ್ KKಗೆ ಅಂತ ಹೇಳಿ. ಬಟ್ ಅದು ಕೂಡ ಏನು ಸ್ಪಷ್ಟತೆ ಇಲ್ಲ. ಅಲ್ಲಿ ನೀವು ಹುದ್ದೆಗಳನ್ನು ಜಿಲ್ಲಾವಾರು ವಿಷಯವಾರು ಸೆಗ್ರಿಗೇಷನ್ಗಳನ್ನು ಕೂಡ ನಾವು ನೋಡ್ತಾ ಇಲ್ಲ. ಹಾಗಾಗಿ ಸದ್ಯಕ್ಕೆ ಓದೋದನ್ನು ನಿಲ್ಲಿಸಬೇಡಿ, ಡಿಮೋಟಿವೇಟ್ ಆಗಬೇಡಿ, ಓದ್ತಾನೆ ಇರಿ. ಆದರೆ ಬಹುಶಃ 1-2 ತಿಂಗಳಷ್ಟೊತ್ತಿಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಸಿಕ್ಕಿದ ನಂತರ ಬಹುಶಃ ನೇಮಕಾತಿ ಅಧಿಸೂಚನೆ ಬರುತ್ತೆ. ಇವರ ಈ ವಿಳಂಬ ನೀತಿಯನ್ನು ನೋಡ್ತಾ ಹೋದ್ರೆ ನನ್ಗನ್ಸದೆ ಸುಮ್ಮನೆ ಇವರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ಟೈಮ್ ವೇಸ್ಟ್ ಮಾಡಿಕೊಂಡು 2027ಕ್ಕೆ ನಾವು ಮಾತಾಡ್ತಿದ್ವಿ, ಅವಾಗಲೇ ನೋಟಿಫಿಕೇಶನ್ ಮಾಡ್ತಾರೋ ಏನೋ ಅನ್ನುವಂಥ ಮತ್ತೊಂದು ಆಶ್ಚರ್ಯ ಕೂಡ ನಮಗೆ ಎದುರಾಗುತ್ತೆ ಖಂಡಿತವಾಗಿಯೂ. ಬಟ್ ಏನೇ ಆದರೂ ಕೂಡ ನಾವು ಓದಲೇಬೇಕು, ಇದಕ್ಕಾಗಿ ಪ್ರಯತ್ನ ಪಡಲೇಬೇಕು. ಅದು ಏನಾಗುತ್ತೋ ಯಾವಾಗ ಆಗುತ್ತೋ ಡೋಂಟ್ ವರಿ. PSTR ಆಗುತ್ತೋ, GPSTR ಆಗುತ್ತೋ, HSTR ಆಗುತ್ತೋ, ಬಟ್ ನಿಮ್ಮ ಸ್ಟಡೀಸ್, ನಿಮ್ಮ ಒಂದು ಫೋಕಸ್ ಕಂಟಿನ್ಯೂ ಇರಲಿ. ಮುಂದೆ ಏನಾಗುತ್ತೆ ಅಂತ ಖಂಡಿತವಾಗಿಯೂ ಅಪ್ಡೇಟ್ಸ್ ಕೊಡ್ತೀನಿ. ಬಟ್ ಒಂದು ನೆನಪಿರಲಿ ನಿಮಗೆ, ಯಾವುದೇ ಸುಳ್ಳು ಮಾಹಿತಿಗಳಿಗೆ, ಊಹಾಪೋಹಗಳಿಗೆ ದಯವಿಟ್ಟು ಕಿವಿಗೊಡಬೇಡಿ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಖಂಡಿತವಾಗಿಯೂ ಯಶಸ್ಸು ನಿಮ್ಮನ್ನು ಹುಡುಕೊಂಡು ಬಂದೇ ಬರುತ್ತೆ ಅಂತ ಹೇಳ್ತಾ, ಸೊ ರಾಜ್ಯ ಶಿಕ್ಷಣ ನೀತಿ ಜಾರಿಯಿಂದ ಖಂಡಿತವಾಗಿಯೂ ಶಿಕ್ಷಕರ ನೇಮಕಾತಿನಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಆದರೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಅದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ತನಕ ಶಿಕ್ಷಕರ ನೇಮಕಾತಿನ ಹೋಲ್ಡ್ ಮಾಡಿ ಅತಿಥಿ ಶಿಕ್ಷಕರ ಮೇಲೇನೆ ಕಾರ್ಯಭಾರವನ್ನು ಹಂಚಿಕೆ ಮಾಡುವ ಪ್ರಯತ್ನ ಕೂಡ ನಡೀತಾ ಇದೆ ಹಿಂದಿನಿಂದ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಸೊ ಅದೇನೇ ಆಗಿದ್ರು ಕೂಡ ಈಗ ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ಒಂದ್ ವೇಳೆ ಅಗೇನ್ ಒಂದು 50,000 ಅತಿಥಿ ಶಿಕ್ಷಕರನ್ನ ತಗೊಂಡ್ರು ಅಂದ್ರೆ ಕನ್ಫರ್ಮ್ ಮಾಡ್ಕೊಂಬೇಡಿ, ಶಿಕ್ಷಕರ ನೇಮಕಾತಿ ಆಗೋದಿಲ್ಲ ಅನ್ನುವಂಥದ್ದನ್ನ. ಸೊ ಅದೇನೇ ಆಗಿದ್ರು ಕೂಡ ಬಹುಶಃ ಇನ್ನೊಂದು 15 ದಿನಗಳಲ್ಲಿ ನಮಗೆ ಕನ್ಫರ್ಮ್ ಆಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.